ಇವತ್ತು ಉತ್ತರ ಕರ್ನಾಟಕದ ಕುಡಿಯುವ ನೀರಿಗಾಗಿ 1965ರಿಂದ 2025ರವರೆಗೆ ನಿರಂತರವಾಗಿ ಉತ್ತರ ಕರ್ನಾಟಕದ 4 ಜಿಲ್ಲೆಯ 13 ತಾಲೂಕಿನ ಜನ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋರಾಟ ಸಾಕಷ್ಟು ನಡೆದಾಗ ಆ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನ ಚೂಟುವುದು, ತೊಟ್ಲ ತೂಗುವಂತ ಪರಿಸ್ಥಿತಿಯನ್ನ ಮಾಡ್ಕೊಂಡು ಬಂದ್ರು. 14ರಲ್ಲಿ ದೊಡ್ಡ ಪ್ರಮಾಣದಾಗ ಈ ಭಾಗದಲ್ಲಿ ಬರಗಾಲ ಸಮಯದಲ್ಲಿ ಹೋರಾಟ ಪ್ರಾರಂಭ ಆಗಿ ಇನ್ನೇನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ತೈತೆ ಅನ್ನುವಂತ ನಿಟ್ಟಿಗೆ ಬಂದಾಗ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೋರಾಟಕ್ಕೆ ಮಣದು ನಮ್ಮನ್ನ ಡೆಲ್ಲಿ ಕರ್ಕೊಂಡೋಗಿ ನರೇಂದ್ರ ಮೋದಿ ಅವರ ಜೊತೆಗೆ ಸರ್ವಪಕ್ಷ ಸಭೆಯಲ್ಲಿ ಕರ್ಕೊಂಡು ಹೋದ್ರು. ಅವತ್ತು ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಸಂವಿಧಾನ ಮುಖಾಂತರ ನಮ್ಮ ಭಾಗದ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿತ್ತು. ಆದ್ರೆ ಆ ಸಭೆಗೆ ಹೋಗು ಹಿಂದಿನ ದಿನ ಪ್ರಹ್ಲಾದ್ ಜೋಶಿ ಅವರು ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಬೆಂಗಳೂರಾಗೆ, ಸಂಪೂರ್ಣ ಬಹುಮತ ಇರುವಂತ ನಮ್ಮ ದೇಶದ ಪ್ರಧಾನಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದ ಸ್ಟೇಟ್ಮೆಂಟ್ ಅನ್ನ ಕೂಡ ನಮ್ಮ ಎದುರುಗಡೆ ಮಾತಾಡಿದ್ರು. ಬಹಳ ದುಃಖ ಆಯ್ತು. ಆದ್ರೆ ಅನಂತ್ ಕುಮಾರ್ ಅವರು ಅವತ್ತು ಕೇಂದ್ರ ಮಂತ್ರಿ ಇದ್ರು, ನಾನು ನಿಮ್ ಪರವಾಗಿದ್ದೀನಿ, ಸರಿಪಡಿಸ್ತೇವೆ ಅಂತ ಹೇಳಿದ್ರು. ಮತ್ತೆ ಟ್ರಿಬ್ಯುನಲ್ ಆದೇಶ ಬಂದ ತಕ್ಷಣ ನಿಮ್ ಸಮಸ್ಯೆ ಬಗೆಹರಿತದಂದು ಆಯ್ತು. ನಾವು ಕಾನೂನಿಗೆ ತಲೆಬಾಗಬೇಕು, ಮತ್ತೆ ನಿರಂತರ ಹೋರಾಟ ಮಾಡಿದ್ದೇವೆ. ಕಾನೂನಲ್ಲಿ ನಮಗೆ ಜಯ ಸಿಕ್ತು. 2021ರಲ್ಲಿ 13.5 TMC ಅದು ವ್ಯವಸಾಯಕ್ಕಾಗಿರ್ಬೋದು, ಕಾರ್ಖಾನೆಗಾಗಿರ್ಬೋದು, ಕುಡಿ ನೀರಿಗಾಗಿರೋ ಆದೇಶ ಆಯ್ತು. ಆದೇಶ ಬಂದ ಮೇಲೆ ಇನ್ನೇನು ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂದಾಗ ರಾಜ್ಯ ಸರ್ಕಾರ DPR ಮಾಡ್ತು. ಯಡಿಯೂರಪ್ಪನವರು ಕೂಡ ಬಜೆಟ್ ಅಲ್ಲಿ ವಿಶೇಷವಾದಂತ ಅನುದಾನವನ್ನು ತೆಗೆದಿಟ್ಟು. ಇದೇ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಒಂದು ಪ್ರಾರಂಭ ಮಾಡಿ ಗೋವಾ ಮುಖ್ಯಮಂತ್ರಿ ತಮ್ಮ ಮಗಳ ಮದುವೆ ಕರೆದ್ರು. ಈ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದವರು ಇವತ್ತು ಇಲ್ಲ, ಅದು ಕೇಂದ್ರದ ಮತ್ತೊಂದು ನಮಗೆ ಪರ್ಮಿಷನ್ ಬೇಕು, ಪರಿಸರ ಇಲಾಖೆಯಿಂದ ಪರ್ಮಿಷನ್ ಬೇಕು. ಆಯ್ತು, ಅದಕ್ಕಾಗಿ ಸಾಕಷ್ಟು ಸಭೆಗಳು ನಡೆದು ಆ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯಲ್ಲಿ ಬೇರೆ ಬೇರೆ ರಾಜ್ಯದ ಸಮಸ್ಯೆಗಳು ಬಂದಾಗ ಸ್ಪಂದಿಸುವಂತಹ ಕಮಿಟಿ, ಮಹದಾಯಿ ವಿಚಾರ ಬಂದಾಗ ಆ ಕಮಿಟಿಯನ್ನ ಮೊಟಕುಗೊಳಿಸುವುದು, ಸಮಯವನ್ನು ಮುಂದೆ ಹಾಕೋದು ಮಾಡ್ಕೊಂಡು ಬಂದ್ರು. ತಾರ್ಕಿಕವಾಗಿ ಗೋವಾದ ಮುಖ್ಯಮಂತ್ರಿ ಕೂಡ ಅವತ್ತು ಮನೋಹರ್ ಪಾರಿಕರು ಟ್ರಿಬ್ಯುನಲ್ ಆದೇಶ ಪ್ರಕಾರ ಇರ್ತೇವೆ ಅಂತ ಹೇಳಿದ್ರು. ಈ ಕಳೆದ ವಾರದಿಂದ ಗೋವಾ ಮುಖ್ಯಮಂತ್ರಿ ಮತ್ತೊಂದು ಕುಂಟನೆಪನ ಸ್ಟಾರ್ಟ್ ಮಾಡ್ಯಾರ. ಮತ್ತೆ ನಾವು ಕೋರ್ಟಿಗೆ ಹೋಗ್ತೇವೆ ಅಂತ. ನಮ್ಮ ನೆಮ್ಮದಿಯನ್ನ ಹಾಳು ಮಾಡದೆ, ನಮ್ಮ ಸಿಟ್ಟನ್ನ ನೀವು ತಡವಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕ ರೈತರು, ಈ ಭಾಗದ ದಲಿತರಾಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಕಾರ್ಮಿಕ ಪರ, ನಾವೆಲ್ಲ ನಿಮಗೆ ಪೋರ್ಚುಗೀಸರು ನಿಮ್ಮನ್ನ ಆಳುವಾಗ ನೀವು ಪರವಾಗಿ ನಿಂತು ನಾವು ನಿಮ್ಮನ್ನ ಸ್ವತಂತ್ರಗೊಳಿಸ್ತವ್ರು. ನಾವು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಕುಮ್ಮಕ್ಕಿಗೆ ಕಾರಣರಾದರು ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರ ಮಗಳ ಮನೆ ಮದುವೆಗೆ ಬರುವಂತ ಮುಖ್ಯಮಂತ್ರಿಗೆ ಈ ಭಾಗದಾಗ 5 ಸಾರಿ ಓಟ್ ಅನ್ನು ಭಿಕ್ಷಾ ಮುಖಾಂತರ ರಾಜಕೀಯ ಶಕ್ತಿ ಕೊಟ್ಟೇವೆ. ಪ್ರಹ್ಲಾದ್ ಜೋಶಿ ಅವರು ಪ್ರತಿದಿನ ಒಂದೊಂದು ಹೇಳಿಕೆ ಕೊಡ್ತಾರ. ಮಹದಾಯಿ ವಿಚಾರ ಬಂದಾಗ ಸುಮ್ಮನೆ ಕೂಡ್ತಾರ. ಇದೇ ಟ್ರಿಬ್ಯುನಲ್ ಆದೇಶ ಬಂದಾಗ ಅಮಿತ್ ಶಾ ಅವರು ನಮ್ಮ ನಾಡಿಗೆ ಬಂದು, ಉತ್ತರ ಕರ್ನಾಟಕ ಬಂದು ದೊಡ್ಡ ದೊಡ್ಡ ಸಮಾವೇಶ ಮಾಡ್ತೇವೆ. ನರಗುಂದಲ್ಲಿ ಒಂದು ಸಮಾವೇಶ ಕೂಡ ಮಾಡಿದ್ರು. ಇನ್ನೇನು ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಅಂತ. ನಿಮ್ಮ ತಾಕತ್ತು ದಮ್ಮು ಕೇವಲ ಮಾಧ್ಯಮದ ಮುಖಾಂತರ ರೈತರ ದಾರಿ ತಪ್ಪಿಸುವಂತ ಒಂದು ಹೇಳಿಕೆ ಆಯ್ತು. ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಗೆ ಅನಿವಾರ್ಯ ಆಗಿದೆ. ನಾವು ಇದೇ 31ನೇ ತಾರೀಕಿಗೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರುಗಡೆ ನಿರಂತರ ಹೋರಾಟವನ್ನು ಮಾಡಬೇಕು ಅಂತೇಳಿ ಒಂದು ಇತ್ಯರ್ಥಕ್ಕೆ ಬಂದೇವೆ. 31ನೇ ತಾರೀಕಿಗೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರುಗಡೆ, ಯಾಕೆ ಮನೆ ಅಂದ್ರೆ ಅವ್ರ ಕುಟುಂಬ ಇರ್ತದ, ಅದು ಸರ್ಕಾರಿ ನಿವಾಸ ಆಗಿರೋ ಪ್ರೈವೇಟ್ ಮನೆ ಇರೋದ್ರಿಂದ ಡೆಲ್ಲಿಯಲ್ಲಿ ಅವ್ರ ಸರ್ಕಾರ ಕಟ್ಟಡ ಇದೆ, ಸರ್ಕಾರಿ ಬಂಗ್ಲೆ ಇದೆ, ಅಲ್ಲಿ ಮಾಡಬೇಕು. ಇಲ್ದಿದ್ರೆ ನಮ್ಮ ಜಿಲ್ಲೆಯ ಅಲ್ಲಿ ಅವ್ರ ಕಚೇರಿ ಇದೆ. ನಮ್ಮ ಹಣದಿಂದನೇ ಸುಮಾರು 2-2.5 ಕೋಟಿ ಖರ್ಚು ಮಾಡಿ ದೊಡ್ಡದೊಂದು ಕಚೇರಿ ಕಟ್ಟ್ಯಾರ. ಅದು ಕಚೇರಿ ಕೇವಲ ರೈಲ್ವೆ ಪಾಸ್ ಕೊಡೋಕ್ಕಾಗ್ಬಿಟ್ಟೈತೆ. ಅದು ಸರ್ಕಾರಿ ಯಾವುದೇ ಅಲ್ಲಿ ಚರ್ಚೆ ಆಗಲ್ಲ. ಕೇವಲ ರೈಲ್ವೆ ಪಾಸು, ಈ ನಾರ್ತ್ ಇಂಡಿಯಾದವ್ರು ಬಂದು ಒಂದಿಷ್ಟು ಮಂದಿ ಅದಾರ, ಅವ್ರು ರೈಲ್ವೆ ಪಾಸ್ ಕೊಡೋಕ್ಕಂತ ಆಗ್ಬಿಟ್ಟೈತೆ ಆ ಕಚೇರಿ. ಆ ಕಚೇರಿ ಎದುರುಗಡೆನೆ ಅಧಿಕೃತವಾಗಿ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದಿಂದ ಏನವ್ರಿಗೆ ಬಾಡಿಗೆ ಕಟ್ತದ, ಆ ಕಟ್ಟಡದ ಎದುರುಗಡೆನೆ 31ನೇ ತಾರೀಕಿಗೆ ಗುರುವಾರ ಹೋರಾಟ ಮಾಡಬೇಕಂತ ನಿರ್ಧಾರ ತಗೊಂಡೇವೆ. ಇಲ್ಲಿ ಆದಮೇಲೆ ಡೆಲ್ಲಿ ಕಚೇರಿಗೆ ಹೋಗ್ಬೇಕಂತಿದೆ. ಡೆಲ್ಲಿ ಕಚೇರಿ ಕೂಡ ಹೋಗಿ ಅಲ್ಲೇ ಡೆಲ್ಲಿ ಕಚೇರಿ ಮುಂದೆ ಹೋರಾಟ ಮಾಡೋದು, ಅಥವಾ ರಾಷ್ಟ್ರಪತಿ ಕಚೇರಿ ಎದುರುಗಡೆ ನಾವು ಪ್ರೊಟೆಸ್ಟ್ ಮಾಡೋದು, ಅದು ಮುಂದಿನ ದಿನದಲ್ಲಿ ಮಾಡ್ತೇವೆ. ಈಗ 31ನೇ ತಾರೀಕಿಗೆ ಗುರುವಾರ ಒಂದು ನಿರಂತರ ಹೋರಾಟ ಮಾಡಬೇಕಂತ ನಿಟ್ಟಿನಲ್ಲಿ ಅಲ್ಲಿ ಒಂದು ಟೆಂಟನ್ನು ಹಾಕಿ, ಈಗೇನು ನಾವು ಕಳೆದ ಬಾರಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಟೆಂಟ್ ಹಾಕಿ 1 ವರ್ಷಕ್ಕಿಂತ ಹೆಚ್ಚು ಕಾಲ ಹೋರಾಟ ಮಾಡಿದ್ದೇವೆ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವ್ರ ಕಚೇರಿ ಎದುರುಗಡೆನೆ ಟೆಂಟ್ ಹಾಕಿ ಹೋರಾಟ ಮಾಡಬೇಕಂತೇಳಿ ನಿರ್ಣಯಕ್ಕೆ ಬಂದೇವೆ. ಕಾರಣ ನಮ್ಮ ನವಲಗುಂದರಾಗಿರ್ಬೋದು, ಧಾರವಾಡದರಾಗಿರ್ಬೋದು, ಕುಂದಗೋಳದವರು, ಅಣ್ಣಿಗೆರೆಯವರು ನನ್ನ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಿ, ಇವತ್ತು ಮಳೆ ಬರ್ತಾ ಇದೆ, ನಮಗೆ ಕೆಲವೊಂದಿಷ್ಟು ಜನ ಫೋನಲ್ಲೇ ಸಂಪರ್ಕ ಮಾಡಿ ನಿಮ್ಮ ಹೋರಾಟಕ್ಕೆ ನಾವು ಜೊತೆಗಿರ್ತೇವೆ, 31ನೇ ತಾರೀಕಿಗೆ ನೀವು
ಸೂಕ್ತ ಸಮಯ ಇದೆ, ಅಲ್ಲಿ ಹೊತ್ತು ಹೋರಾಟ ಮಾಡಬೇಕು ಅಂತೇಳಿ ನನಗಾಗಲಿ ಬಾಬಾಜನ್ ಮುದೋಳವ್ರಿಗೆ, ಕಂಬಳಿಯವ್ರಿಗೆ ಎಲ್ಲರೂ ಕೂಡ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ 31ನೇ ತಾರೀಕಿಗೆ ನಾವು ಟೆಂಟ್ ಹಾಕಿ ಹೋರಾಟ ಮಾಡ್ತೇವೆ. ಆದರೂ ಅಷ್ಟರೊಳಗಡೆ ಪ್ರಹ್ಲಾದ್ ಜೋಶಿಯವರು ಏನು ಪರಿಸರ ಇಲಾಖೆ ಇದೆ, ಈಗ ಹೆಂಗೋ ಅಧಿವೇಶನ ನಡೀತಾ ಇದೆ, ಪ್ರಧಾನಮಂತ್ರಿಗಳ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಡೆಲ್ಲಿಯಲ್ಲಿ ಸಿಗ್ತಾರೆ. ಅಲ್ಲಿಂದನೇ ಪರಿಸರ ಇಲಾಖೆಯಿಂದ ಇಲ್ಲ ನಾವು ಏನು ತಮ್ನಾರಿಗೆ ಪ್ರಾವಿಷನ್ ಮಾಡಿಕೊಟ್ಟೇವೆ ಆ ನಿಟ್ಟಿನಾಗ ಮಹದಾಯಿ ಕೂಡ ನಾವು ಪ್ರಾವಿಷನ್ ಮಾಡಿಕೊಡ್ತೇವೆ ಅಂತ ಹೇಳಿಕೆ 31ನೇ